ನಮಸ್ಕಾರ. ನಾನು ಕಲಬುರಗಿ ರಂಗಾಯಣದ ನಿರ್ದೇಶಕಿ ಡಾಕ್ಟರ್ ಸುಜಾತಾ ಜಂಗಮ್ ಶೆಟ್ಟಿ. ಇದೇ 20ರಿಂದ 22ರವರೆಗೆ ರಂಗಕಲಿಕಾ ಶಿಬಿರವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಕನ್ನಡ ರಂಗಭೂಮಿಯಲ್ಲಿ ರಂಗಗೀತೆಗಳಿಗೆ ಅದರದೇ ಆದ ಮಹತ್ವ ಇದೆ. ವೃತ್ತಿ, ಹವ್ಯಾಸಿ, ಪೌರಾಣಿಕ ನಾಟಕಗಳಲ್ಲಿ ರಂಗಗೀತೆಗಳಿಂದಲೇ ಗಲ್ಲಾಪೆಟ್ಟಿಗೆ ಯಶಸ್ವಿ ಆಗ್ತಿರೋದನ್ನು ನಾವು ಕಾಣ್ತಾ ಇದ್ವಿ. ಆದರೆ ದುಃಖದ ವಿಷಯ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ರಂಗಗೀತೆಗಳ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ ಮತ್ತು ಅದರ ಹಾಡುವಿಕೆ ಕಡಿಮೆ ಆಗ್ತಾ ಇರೋದ್ರಿಂದ ಅದನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ದೃಷ್ಟಿಯಿಂದ ನಾವು ರಂಗಾಯಣ ಕಲಬುರಗಿಯವರು ಈ ರಂಗಗೀತೆಗಳ ಕಲಿಕಾ ಶಿಬಿರವನ್ನು ಆಯೋಜಿಸಿದ್ದೇವೆ. 3 ದಿನಗಳ ಕಾಲ ಈ ಶಿಬಿರ ಇರುತ್ತೆ. ಇದರ ಸಂಪನ್ಮೂಲ ವ್ಯಕ್ತಿಗಳಾಗಿ ಮೈಸೂರಿನಿಂದ ರಂಗಗೀತೆ ಗಾಯನವನ್ನು ಹೇಳ್ಕೊಡ್ಲಿಕ್ಕೆ ಚಂದ್ರಶೇಖರ್ ಆಚಾರ್ ಠೆಕ್ಕೋ ಅವರು ಬರ್ತಾ ಇದ್ದಾರೆ. ಹಾಗೆ ಸ್ಥಳೀಯರಾದ ನಮ್ಮ ಬೀದರಿನ ಶಂಭುಲಿಂಗ ವಾಲ್ದೊಡ್ಡಿಯವರು ಈ ರಂಗ ಶಿಬಿರದ ನಿರ್ದೇಶಕರಾಗಿ ಅವರು ಬರ್ತಾ ಇದ್ದಾರೆ. ಮೊದಲನೇ ದಿನ ಉದ್ಘಾಟನೆಗೆ ಚಂದ್ರಶೇಖರ್ ಆಚಾರ್ ಅವರು, ನಂತರ ಲಕ್ಷ್ಮೀಶಂಕರ್ ಜೋಶಿ ಅವರು ಮತ್ತು ನಮ್ಮವರೇ ಆದ ಶ್ರೀ ಶಂಕರ್ ಹೂಗಾರ್ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರು ಇರ್ತಾರೆ. ಇದರ ಸಮಾರೋಪ ಸಮಾರಂಭಕ್ಕೆ ಮಹೇಶ್ ಕುಮಾರ್ ಬಡಗೇರ್ ಅವರು ಮುಖ್ಯಸ್ಥರು, ಸಂಗೀತ ವಿಭಾಗ NV ಮಹಾವಿದ್ಯಾಲಯ ಅವರಿರ್ತಾರೆ ಮತ್ತು ರೇಣುಕಾ ಹಾಗರಗುಂಡೆಗಿಯವರು ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಮುಖ್ಯಸ್ಥರು, ಸಂಗೀತ ವಿಭಾಗ ವಿಜಿ ಮಹಿಳಾ ಮಹಾವಿದ್ಯಾಲಯ ಅವರು ಬರ್ತಾ ಇದ್ದಾರೆ. ಹಾಗೂ ಚಂದ್ರಶೇಖರ್ ಆಚಾರ್ ಅವರು ಇರ್ತಾರೆ ಮತ್ತು ಶಂಭುಲಿಂಗ ವಾಲ್ದೊಡ್ಡಿಯವರು ಇರ್ತಾರೆ ಮತ್ತು ನಾನಿರ್ತೀವಿ. ಇದಕ್ಕೆ ಶಿಬಿರಾರ್ಥಿಗಳಾಗಿ ನಮ್ಮ ಸಂಗೀತ ವಿಭಾಗ ಎಲ್ಲೆಲ್ಲಿದೆ, ಯಾವ ಕಾಲೇಜುಗಳಲ್ಲಿದೆ ಅಂಥ ವಿದ್ಯಾರ್ಥಿಗಳನ್ನು ಮಾತ್ರ ನಾವಿಲ್ಲಿ ಶಿಬಿರಾರ್ಥಿಗಳಾಗಿ ನಾವು ತೆಗೆದುಕೊಂಡಿದ್ದೇವೆ. ಕಾರಣ ಒಂದಷ್ಟು ಸಂಗೀತದ ಬಗ್ಗೆ ಅವರಿಗೆ ನಾಲೆಜ್ ಇದ್ದವರಿಗೆ ಇಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇದು ನಮ್ಮ ಮೊದಲ ಪ್ರಯತ್ನ. ಮುಂದಿನ ದಿನಮಾನಗಳಲ್ಲಿ ಮತ್ತೆ ಈ ಶಿಬಿರವನ್ನು ಆಯೋಜಿಸ್ತಾ ಇದ್ದೀವಿ. ಸ್ಥಳ ರಂಗಾಯಣ ಕಲಬುರಗಿ.